ದೇವರು ಎನ್ನುವ ಒಂದು ವಿಷಯದಲ್ಲಿ ತುಂಬ ಜನರಿಗೆ ಬೇರೆ ಬೇರೆ ರೀತಿಯಾದ ಒಂದು ಕಲ್ಪನೆಗಳಿದ್ದಾವೆ. ಬೇರೆ ಬೇರೆ ರೀತಿಯಾದ ಒಂದು ನಂಬಿಕೆಗಳಿದ್ದಾವೆ. ಯಾಕೆ ಈ ರೀತಿಯಾದ ಬೇರೆ ಬೇರೆಯಾದ ನಂಬಿಕೆಗಳು ದೇವರ ಒಂದು ವಿಷಯದಲ್ಲಿ ಇದ್ದಾವೆ? ನೋಡಿ, ಕೆಲವೊಬ್ಬರಿಗೆ ಇದ್ದದ್ದನ್ನು ಇದ್ದ ಹಾಗೆ ನೋಡೋಕೆ ಬರೋದಿಲ್ಲ. ಇದ್ದದ್ದನ್ನು ಇದ್ದ ಹಾಗೆ ನೋಡಬೇಕು, ಹೇಳಬೇಕು ಅಂತಂದರೆ ನೋಡಿ, ಯಾರು ಇದ್ದದ್ದನ್ನು ಇದ್ದ ಹಾಗೆ ನಂಬ್ತಾರೋ ಅವರಿಗೆ ಋಷಿಗಳು ಅಂತ ಹೇಳ್ತಾರೆ. ದೇವರು ಅನ್ನೋದು ಅದು ಒಂದು ನಂಬಿಕೆ, ಅವರವ್ರ ನಂಬಿಕೆ ಅಂತ ಹೇಳಿ. ನೋಡಿ, ನಂಬಿಕೆಗಳೆಲ್ಲ ಸತ್ಯ ಆಗೋದಿಲ್ಲ. ನಂಬಿಕೆಗಳಲ್ಲೇ ಕೆಲವೊಂದು ಕಲ್ಪನೆಗಳಿದ್ದಾವೆ, ಊಹೆಗಳಿದ್ದಾವೆ. ಸತ್ಯ ಹೇಗಿರುತ್ತೋ ಹಾಗೆ ನಾವು ನಂಬಬೇಕಾಗುತ್ತೆ. ದೇವರು ಕಣ್ಣಿಗೆ ಕಾಣುವುದಿಲ್ಲ, ಇದು ವಾಸ್ತವ. ಇದು ಇದ್ದದ್ದನ್ನು ಇದ್ದ ಹಾಗೆ ನೋಡುವಂಥದ್ದು, ಇದು ನಂಬುವಂಥದ್ದು, ರೈಟ್. ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ದೇವರಿಗೆ ಅದು ಏನೇನೋ ರೂಪ ಕೊಡ್ತಾರೆ, ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳ್ತಾರೆ. ಅವೆಲ್ಲ ಒಂದು ಊಹೆ ಮತ್ತು ಕಲ್ಪನೆಗಳು ಅಂತ ಹೇಳ್ಬೋದು. ಆದರೆ ವಾಸ್ತವ ಸತ್ಯ ಏನು ಅಂತಂದರೆ ದೇವರು ಕಣ್ಣಿಗೆ ಕಾಣೋದಿಲ್ಲ. ಅಕಸ್ಮಾತಾಗಿ ದೇವರೇನಾದ್ರು ಕಣ್ಣಿಗೆ ಕಾಣೋಂಗಿದ್ದಿದ್ರೆ, ಅಕಸ್ಮಾತಾಗಿ ಕಂಡಿದ್ದರೆ ಎಲ್ಲರೂ ಒಂದೇ ದೇವರನ್ನು ಪೂಜೆ ಮಾಡ್ತಿದ್ರು. ಅಂದರೆ ದೇವರಿಗೆ ಈ ಒಂದು ರೂಪ ಇದೆ, ಈ ಒಂದು ಆಕಾರ ಇದೆ ಅಂತ ಹೇಳಿ ಇಡೀ ಪ್ರಪಂಚದಲ್ಲಿರೋ ಜನ ಎಲ್ಲರೂ ಅದೇ ಒಂದು ರೂಪವನ್ನು, ಅದೇ ಒಂದು ದೇವರನ್ನು ಪೂಜೆ ಮಾಡ್ತಿದ್ರು. ಆದರೆ ದೇವರು ಇದುವರೆಗೂ ಯಾರ ಕಣ್ಣಿಗೂ ಕಾಣಿಸಿಲ್ಲ. ಹಾಗಾಗಿ ಬೇರೆ ಬೇರೆ ರೀತಿಯಾದ ಒಂದು ಕಲ್ಪನೆಗಳಿದ್ದಾವೆ. ಹಾಗಾಗಿ ಬೇರೆ ಬೇರೆಯಾದ ಒಂದು ರೂಪದಲ್ಲಿ ದೇವರನ್ನು ಕೆಲವೊಬ್ಬರು ಪೂಜೆ ಮಾಡ್ತಾರೆ. ನೋಡಿ, ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ. ಅವುಗಳಲ್ಲಿ ಬುದ್ಧಿ, ಆಲೋಚನಾ ಶಕ್ತಿ ಮತ್ತು ಗ್ರಹಿಕೆ ಶಕ್ತಿಯನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಹಾಗಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ಹೇಳಿ. ಹಾಗಾಗಿ ನಮ್ಮ ನಂಬಿಕೆ ಯಾವಾಗಲೂ ಸತ್ಯದಿಂದ ಕೂಡಿರಬೇಕು. ನೋಡಿ, ಒಬ್ಬನು ಹೇಳ್ತಾನೆ ಅಲ್ಲಿ ಒಂದು ಹಾವಿದೆ ಅಂತ ಹೇಳಿ, ಇನ್ನೊಬ್ಬ ಹೇಳ್ತಾನೆ ಇಲ್ಲ ಅದು ಹಾವಿನ ಥರ ಹಗ್ಗ ಅಂತ ಹೇಳಿ. ಇವಾಗ ನಾವು ಅವರಿಬ್ಬರಲ್ಲಿ ಯಾರ ಮಾತನ್ನು ನಂಬೋದು? ನಾವು ಅಲ್ಲಿ ಹೋಗಿ ನೋಡಿದಾಗ ಅದು ಹಾವೋ ಅಥವಾ ಹಗ್ಗನೋ ಅಂತ ಪರಿಶೀಲನೆ ಮಾಡಿದಾಗ ನಮಗೆ ಆವಾಗ ಗೊತ್ತಾಗುತ್ತೆ ಅದು ಹಾವ ಅಥವಾ ಹಗ್ಗನ ಅಂತ ಹೇಳಿ, ಯಾರ ನಂಬಿಕೆಯನ್ನು ನಾವು ನಂಬಬೇಕು ಅಂತ ಹೇಳಿ. ಹಾಗಾಗಿ ಪ್ರತಿಯೊಂದು ನಂಬಿಕೆ ಹಿಂದೆ ವಿಚಾರಣೆ ಅನ್ನೋದು ಇರಬೇಕು. ಯಾಕೆಂದರೆ ಮನುಷ್ಯ ತಿಳುವಳಿಕೆ ಜೀವಿ, ಅವನ ನಂಬಿಕೆಗಳೆಲ್ಲ ತಿಳುವಳಿಕೆಯಿಂದನೇ ಕೂಡಿರಬೇಕು. ದೇವರು ಕಣ್ಣಿಗೆ ಕಾಣೋದಿಲ್ಲ. ಹಾಗಾದರೆ ಅವನು ಇದ್ದಾನೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ, ಹೇಗೆ ಅನುಭವಕ್ಕೆ ಬರುತ್ತೆ? ನೋಡಿ, ದೇವರು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅವನ ಒಂದು ಸೃಷ್ಟಿಗಳು ನಮಗೆ ಕಾಣ್ತಾ ಇದ್ದಾವೆ. ನಮಗೆ ಒಂದು ಗೊತ್ತಿರಬೇಕು, ದೇವರು ಅಂದರೆ ಸೃಷ್ಟಿಕರ್ತ, ಅಂದರೆ ಸೃಷ್ಟಿ ಮಾಡುವವನು. ನೋಡಿ, ಇವಾಗೆ ನಮ್ಮ ಮನೆ ಸುತ್ತ ಎಷ್ಟೆಲ್ಲ ವಸ್ತುಗಳಿರ್ತವೆ, ರೈಟ್. ಅಲ್ಲಿ ಯಾವುದೋ ಒಂದು ಪೇಪರ್ ಬಿದ್ದಿತ್ತು ಅಂತಂದರೆ ಅದನ್ನು ಯಾರು ಬಿಸಾಕಿಲ್ಲ ಅಂತ ನಾವು ಹೇಳೋಕ್ಕಾಗುತ್ತಾ? ಖಂಡಿತ ಇಲ್ಲ. ಯಾರೋ ಒಬ್ಬರು ಬಿಸಾಕಿದ್ದಾರೆ, ಯಾರೋ ಒಬ್ಬರು ಇದ್ದಾರೆ ಅದರ ಹಿಂದೆ. ಇದು ಒಂದು ಸಾಮಾನ್ಯ ಜ್ಞಾನ. ಇಲ್ಲ, ಅದಾಗೆ ಅದು ಬಿದ್ದಿರೋಕ್ಕೆ ಸಾಧ್ಯನೇ ಇಲ್ಲ, ಅದರ ಹಿಂದೆ ಯಾರೋ ಇದ್ದಾರೆ, ಯಾರೋ ಬಿಸಾಕಿದ್ದಾರೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ಈ ನಮ್ಮ ಸುತ್ತಮುತ್ತ ಎಷ್ಟೆಲ್ಲ ವಸ್ತುಗಳಿದ್ದಾವೆ. ಮನುಷ್ಯ ಸೃಷ್ಟಿ ಮಾಡಿರೋದನ್ನು ಬಿಟ್ಟು ಬೇರೆ ಬೇರೆ ಅನೇಕ ಸೃಷ್ಟಿಗಳಿದ್ದಾವೆ. ಭೂಮಿ, ಆಕಾಶ, ಸೂರ್ಯ, ಚಂದ್ರ, ಗಾಳಿ, ಮಣ್ಣು, ಕಲ್ಲು, ಅನೇಕ ಜೀವಿಗಳು, ಗಿಡ, ಮರಗಳು, ಇವೆಲ್ಲ ಮನುಷ್ಯ ಸೃಷ್ಟಿ ಮಾಡಿಲ್ಲ. ಇವೆಲ್ಲ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ ಅಂತಂದರೆ ಇದ್ರ ಹಿಂದೆ ಒಂದು ಶಕ್ತಿ ಇದ್ದೇ ಇದೆ. ಆ ಒಂದು ಶಕ್ತಿಯನ್ನೇ ನಾವು ದೇವರು ಅಂತ ಹೇಳಿ ಕರಿತೀವಿ. ದೇವರು ಅಂದರೆ ಸೃಷ್ಟಿಕರ್ತ. ದೇವರು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅವನ ಒಂದು ಶಕ್ತಿಯನ್ನು, ಅವನ ಒಂದು ಜ್ಞಾನವನ್ನು, ಅವನು ಮಾಡಿರೋ ಸೃಷ್ಟಿಗಳನ್ನು ನೋಡುವುದರ ಮುಖಾಂತರ ನಾವು ತಿಳ್ಕೋಬೋದು. ನೋಡಿ, ಜಗತ್ತನ್ನು ನೋಡಿ ಜನಾರ್ದನನ್ನು ತಿಳಿಯಿರಿ ಅಂತ ಹೇಳ್ತಾರೆ.
ಅಂದರೆ ಸುತ್ತಮುತ್ತಲಿರೋ ಪ್ರಪಂಚವನ್ನು ನೋಡಿ ನೀನು ಆ ಭಗವಂತನನ್ನು ಅರಿಬೇಕು ಅಂತ ಹೇಳಿ. ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಇದ್ದಾನೆ ಅನ್ನೋದು ನಮಗೊಂದು ಅನುಭವಕ್ಕೆ ಬರುತ್ತೆ. ಆ ಒಂದು ಶಕ್ತಿ ನಮ್ಮಲ್ಲಿದೆ. ದೇವರು ಆ ಒಂದು ಶಕ್ತಿಯನ್ನು ನಮಗೆ ಇಟ್ಟಿದ್ದಾನೆ. ಆ ಒಂದು ಶಕ್ತಿ ನಮಗೆ ಯಾವಾಗ ಅನುಭವಕ್ಕೆ ಬರುತ್ತೆ ಅಂತಂದರೆ ನಮ್ಮ ನಂಬಿಕೆ ಸತ್ಯವಾಗಿ ಇದ್ದಾಗ ಮಾತ್ರ. ಆಯ್ತು, ಇವಾಗೆ ದೇವರು ಕಣ್ಣಿಗೆ ಕಾಣೋದಿಲ್ಲ, ದೇವರು ಇದ್ದಾನೆ ಅನ್ನೋದು ಗೊತ್ತಾಯಿತು. ಅವನು ಎಲ್ಲಿದ್ದಾನೆ ನೋಡಿ. ದೇವರು ಎಲ್ಲಿದ್ದಾನೆ ಅನ್ನೋ ನಮ್ಮ ಒಂದು ಕಲ್ಪನೆ ಯಾವ ರೀತಿ ಇದೆ. ಕೆಲವೊಬ್ರು ಅನ್ಕೊತಾರೆ, ಇಲ್ಲ, ದೇವರು ಒಂದು ಮನೆಯಲ್ಲಿ ಯಾವುದೋ ಒಂದು ಕೋಣೆಯಲ್ಲಿರ್ತಾನೆ, ಗುಡಿಯಲ್ಲಿ ಅಷ್ಟೇ ಇರ್ತಾನೆ, ಪುಣ್ಯಕ್ಷೇತ್ರಗಳಲ್ಲಿ ಅಷ್ಟೇ ಇರ್ತಾನೆ ಅಂತ ಅಂದ್ಕೊಂಡಿದ್ದಾರೆ. ಈ ರೀತಿಯಾದ ನಂಬಿಕೆಗಳು ಎಲ್ಲಿಂದ ಬಂದವು? ಸ್ವತಃ ವ್ಯಕ್ತಿ ಪರಿಶೀಲನೆ ಮಾಡಿ ಇವುಗಳನ್ನು ತಿಳ್ಕೊಂಡಿಲ್ಲ. ಇವು ಏನು ಅಂತಂದರೆ ಆಚಾರ, ವಿಚಾರ, ಸಂಪ್ರದಾಯ ಮತ್ತು ಸುತ್ತಮುತ್ತಲಿರೋ ಸಮಾಜ ಕೆಲವೊಂದು ನಂಬಿಕೆಗಳನ್ನು ನಮ್ಮಲ್ಲಿ ಈ ರೀತಿಯಾಗಿ ಹುಟ್ಟಿಸಿದ್ದಾವೆ. ವಾಸ್ತವದಲ್ಲಿ ಹೇಳಬೇಕು ಅಂತಂದರೆ ದೇವರ ಜ್ಞಾನ ಎಲ್ಲ ಕಡೆಗೂ ಹರಡಿರುತ್ತೆ. ಇದನ್ನಿನ್ನೂ ಸ್ಪಷ್ಟವಾಗಿ ಸ್ವಲ್ಪ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ನೋಡಿ, ಇವಾಗೆ ನನ್ನ ಕೈಯಲ್ಲಿ ಒಂದು ಸೆಲ್ ಫೋನ್ ಇದೆ, ರೈಟ್. ಈ ಒಂದು ಸೆಲ್ ಫೋನ್ ರೆಡಿ ಮಾಡಿರೋ ವ್ಯಕ್ತಿ ಒಬ್ಬನಿರ್ತಾನೆ. ಅವನಿಗೆ ಈ ಒಂದು ಸೆಲ್ ಫೋನಲ್ಲಿ ಏನೆಲ್ಲ ಇದ್ದಾವೆ, ಹೇಗೆ ಕೆಲಸ ಮಾಡ್ತಿದ್ದಾವೆ ಅನ್ನೋದು ಆ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಈ ಸೆಲ್ ಫೋನನ್ನು ಸೃಷ್ಟಿ ಮಾಡಿರೋನೇ, ರೆಡಿ ಮಾಡಿರೋನೇ ಅವನಲ್ವಾ. ಹಾಗಾಗಿ ಅದೇ ರೀತಿಯಲ್ಲಿ ಈ ಒಂದು ಬ್ರಹ್ಮಾಂಡದಲ್ಲಿ ಏನೆಲ್ಲ ಸೃಷ್ಟಿಗಳಿದ್ದಾವೋ, ಅವುಗಳು ಏನೆಲ್ಲ ಮಾಡ್ತಿದ್ದಾವೋ ಅವುಗಳೆಲ್ಲ ಜ್ಞಾನ ಭಗವಂತನಿಗೆ ಗೊತ್ತಿರುತ್ತೆ. ಯಾವ ಜೀವಿ ಏನು ಮಾಡ್ತಾ ಇದೆ, ಏನು ತಿಂತಾ ಇದೆ, ಯಾವ ಮನುಷ್ಯ ಹೇಗೆ ಯೋಚನೆ ಮಾಡ್ತಿದ್ದಾನೆ, ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋ ಒಂದು ಜ್ಞಾನ ಪ್ರತಿಯೊಂದು ಭಗವಂತನಿಗೆ ತಿಳಿದಿರುತ್ತೆ. ಯಾಕಂದರೆ ಅವನೇ ಅಲ್ವಾ ಇವನ್ನೆಲ್ಲ ಸೃಷ್ಟಿ ಮಾಡಿರೋನು. ಇದು ಒಂದು ಸಾಮಾನ್ಯ ಜ್ಞಾನ ಅಷ್ಟೇ ಸ್ನೇಹಿತರೆ. ನೋಡಿ, ಈ ಒಂದು ನಂಬಿಕೆ ನಮ್ಮಲ್ಲಿ ಇತ್ತು ಅಂದರೆ ದೇವರು ಎಲ್ಲದನ್ನು ನೋಡ್ತಿದ್ದಾನೆ. ಈ ಒಂದು ನಂಬಿಕೆ ಅನೇಕ ಪಾಪಗಳನ್ನು ದೂರ ಮಾಡ್ತವೆ. ಅಂದರೆ ಪಾಪಗಳನ್ನು ಮಾಡದಿರೋ ಹಾಗೆ ಈ ಒಂದು ನಂಬಿಕೆ ತಡೆಯುತ್ತೆ. ನೋಡಿ, ಇವಾಗ ನಾವು ಯಾರಿಗಾದ್ರೂ ಮೋಸ ಮಾಡಬೇಕಾದ್ರೆ, ಅಯ್ಯೋ ದೇವರು ನೋಡ್ತಾ ಇದ್ದೇನೆ, ಈ ಒಂದು ಪ್ರಜ್ಞೆ ಇತ್ತಪ್ಪ ಅಂದರೆ ಸಾಕು, ಆ ವ್ಯಕ್ತಿಗೆ ಮೋಸ ಮಾಡೋದಿಲ್ಲ. ಯಾರಿಗಾರು ಅನ್ಯಾಯ ಮಾಡ್ತಾ ಇದ್ದರೆ ದೇವರು ನೋಡ್ತಾ ಇದ್ದೇನೆ, ಈ ಒಂದು ಪ್ರಜ್ಞೆ ನಮಗಿತ್ತು ಅಂದರೆ ಆ ವ್ಯಕ್ತಿಗೆ ಅನ್ಯಾಯ ಮಾಡೋದಿಲ್ಲ. ಹಾಗಾಗಿ ಈ ಒಂದು ನಂಬಿಕೆ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳನ್ನು ಹುಟ್ಟಿಸುತ್ತೆ ಹೊರತು ಒಬ್ಬ ವ್ಯಕ್ತಿಯನ್ನು ಕೆಟ್ಟ ಒಂದು ಕಾರ್ಯಕ್ಕೆ ತಳ್ಳೋದಿಲ್ಲ. ಹಾಗಾಗಿ ಇದು ವಾಸ್ತವ ಸ್ನೇಹಿತರೆ, ವಾಸ್ತವ ಇದು. ದೇವರು ಅನ್ನೋನು ಎಲ್ಲದನ್ನು ನೋಡ್ತಿದ್ದಾನೆ, ಇದು ಸತ್ಯ.